1 ಲೀಟರ್ ಡೀಸೆಲ್ಗೆ ಎಷ್ಟು ಕಿಲೋಮೀಟರ್ ಓಡುತ್ತವೆ ಭಾರತೀಯ ರೈಲುಗಳು? ಮಾಹಿತಿಯನ್ನ ಬಿಚ್ಚಿಟ್ಟ ಇಲಾಖೆ ನೋಡಿ. ಭಾರತೀಯ ರೈಲ್ವೆ ವಿಶ್ವದ ಅತ್ಯಂತ ದೊಡ್ಡ ರೈಲ್ವೆ ನೆಟ್ವರ್ಕ್ಗಳಲ್ಲಿ ಒಂದಾಗಿದೆ. ದೇಶದ ಆರ್ಥಿಕ ಅಭಿವೃದ್ಧಿಗೆ ಭಾರತೀಯ ರೈಲ್ವೆಗಳ ಕೊಡುಗೆ ಅತ್ಯಂತ ದೊಡ್ಡದು. ನಿತ್ಯ ಲಕ್ಷಾಂತರ ಪ್ರಯಾಣಿಕರಿಗೆ ಪ್ರಯಾಣದ ಸೇವೆ ಒದಗಿಸುತ್ತವೆ ಸಾವಿರಾರು ರೈಲುಗಳು. ಕೇವಲ ಪ್ರಯಾಣಿಕರನ್ನ ಮಾತ್ರವಲ್ಲ, ಸರಕು ಸಾಗಾಣಿಕೆಯಲ್ಲೂ ಭಾರತೀಯ ರೈಲ್ವೆಯ ಕೊಡುಗೆ ತುಂಬಾ ದೊಡ್ಡದಿದೆ. ನಿತ್ಯವೂ ನೂರಾರು ಸರಕುಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯುವ ಕೆಲಸವನ್ನ ಮಾಡುತ್ತವೆ. ಅದು ಮಾತ್ರವಲ್ಲದೆ ದೇಶದ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವಲ್ಲಿಯೂ ಕೂಡ ಭಾರತೀಯ ರೈಲ್ವೆ ಇಲಾಖೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇನ್ನು ಡಿಜಿಟಲ್ ಯುಗದಲ್ಲಿ ಅನೇಕ ಡಿಜಿಟಲ್ ಮಾಹಿತಿಯನ್ನ ನೀಡುವಲ್ಲಿಯೂ ಕೂಡ ರೈಲ್ವೆ ಇಲಾಖೆ ಮುಂದಿದೆ. ಪ್ರಯಾಣಿಕರ ಪ್ರಯಾಣಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಎದುರಾಗದಂತೆ ಅವರ ಸರಳ ಪ್ರಯಾಣಕ್ಕೆ ಬೇಕಾಗುವ ಮಾಹಿತಿಯನ್ನ ಡಿಜಿಟಲ್ ರೂಪದಲ್ಲಿ ನೀಡುತ್ತವೆ ಬರುತ್ತಿದೆ. ಇದೆಲ್ಲದರ ನಡುವೆ ಭಾರತೀಯ ಪ್ರತಿ ರೈಲ್ವೆ ಪ್ರಯಾಣಿಕರಿಗೂ ಇರುವ ಒಂದು ಪ್ರಶ್ನೆ ಅಂದ್ರೆ, ಒಂದು ರೈಲು 1 ಲೀಟರ್ ಡೀಸೆಲ್ಗೆ ಎಷ್ಟು ಕಿಲೋಮೀಟರ್ ಓಡುತ್ತೆ ಅನ್ನೋದು. ಅಂದ್ರೆ ಭಾರತೀಯ ರೈಲಿನ ಮೈಲೇಜ್ ಎಷ್ಟಿದೆ ಎಂಬುದು. ಅದರ ಬಗ್ಗೆ ಮಾಹಿತಿಯನ್ನ ಭಾರತೀಯ ರೈಲ್ವೆ ಇಲಾಖೆ ಈಗ ತೆರೆದಿಟ್ಟಿದೆ. ಅಂದಹಾಗೆ ಒಂದು ರೈಲು ಎಷ್ಟು ಮೈಲೇಜ್ ನೀಡುತ್ತೆ ಎಂಬುದು ಅದಕ್ಕೆ ಅಳವಡಿಸಲಾದ ಕೋಚ್ ಸಂಖ್ಯೆಗಳು ಗಣನೆಗೆ ಬರುತ್ತವೆ. ಸುಮಾರು 24 ರಿಂದ 25 ಬೋಗಿಗಳನ್ನ ಹೊಂದಿರುವ ಇಂಜಿನ್ ರೈಲು ಸುಮಾರು 6 ಲೀಟರ್ ಡೀಸೆಲ್ಗೆ 1 ಕಿಲೋಮೀಟರ್ ಓಡುತ್ತವೆ. ಇನ್ನು ಸೂಪರ್ ಫಾಸ್ಟ್ ರೈಲುಗಳು ಪ್ಯಾಸೆಂಜರ್ ರೈಲಿಗಿಂತ ಕಡಿಮೆ ಡೀಸೆಲ್ ಕುಡಿಯುತ್ತವೆ. ಈಗಾಗಲೇ ಹೇಳಿದಂತೆ ಪ್ಯಾಸೆಂಜರ್ ರೈಲುಗಳು 1 ಕಿಲೋಮೀಟರ್ ಪ್ರಯಾಣಿಸಲು ಸುಮಾರು 5 ರಿಂದ 6 ಲೀಟರ್ ಡೀಸೆಲ್ ಉಪಯೋಗಿಸಿದ್ರೆ, 12 ಕೋಚ್ಗಳನ್ನು ಹೊಂದಿರುವ ಎಕ್ಸ್ಪ್ರೆಸ್ ಟ್ರೈನ್ಗಳು 1 ಕಿಲೋಮೀಟರ್ಗೆ ಪ್ರಯಾಣಕ್ಕೆ ಸುಮಾರು 4.5 ಲೀಟರ್ ಡೀಸೆಲ್ ಅನ್ನ ಅಗತ್ಯವಿರುತ್ತೆ. ಹಾಗೆಯೇ ಸೂಪರ್ ಫಾಸ್ಟ್ ಟ್ರೈನ್ಗಳು 1 ಲೀಟರ್ ಡೀಸೆಲ್ಗೆ ಸುಮಾರು 230 ಮೀಟರ್ ದೂರ ಕ್ರಮಿಸುತ್ತವೆ. ಆದರೆ ಪ್ಯಾಸೆಂಜರ್ ಟ್ರೈನ್ಗಳು 1 ಲೀಟರ್ ಡೀಸೆಲ್ಗೆ ಸುಮಾರು 180 ರಿಂದ 200 ಮೀಟರ್ ದೂರ ಕ್ರಮಿಸುತ್ತವೆ. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ, ಭಾರತೀಯ ರೈಲ್ವೆ ಅತ್ಯಂತ ಕಡಿಮೆ ಪ್ರಮಾಣದ ಡೀಸೆಲ್ ಇಂಜಿನ್ ರೈಲ್ವೆಗಳನ್ನ ಹೊಂದಿವೆ. ಅವುಗಳನ್ನ ಎಲೆಕ್ಟ್ರಿಕ್ ಇಂಜಿನ್ ರೈಲ್ವೆಗಳನ್ನಾಗಿ ಪರಿವರ್ತಿಸುವ ಕೆಲಸಗಳು ಕೂಡ ಆರಂಭವಾಗಿದ್ದು, ಈಗಾಗಲೇ ಅದೆಷ್ಟೋ ರೈಲುಗಳು ಪರಿವರ್ತನೆಗೊಂಡಿವೆ. ಆದರೆ ಎಲ್ಲಿ ಸರಿಯಾದ ಎಲೆಕ್ಟ್ರಿಸಿಟಿಯ ಸೌಲಭ್ಯ ಸರಿಯಾಗಿಲ್ಲವೋ ಅಂತಹ ಪ್ರದೇಶಗಳಿಗೆ ಅನಿವಾರ್ಯವಾಗಿ ಡೀಸೆಲ್ ಇಂಜಿನ್ ಇರುವ ರೈಲುಗಳನ್ನೇ ಓಡಿಸಬೇಕಾಗತ್ತೆ. ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.